ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಅದರ ಬಗ್ಗೆ ಅಂತೂ ನಾವು ಎಷ್ಟು ಕಮ್ಮಿ ಮಾತಾಡ್ತೀವಿ ಅಷ್ಟು ಒಳ್ಳೇದು. 23-year-old was allegedly raped at a law college in Kolkata this week. ಈಗಾಗಲೇ ಝೀರೋ ಟಾಲರೆನ್ಸ್ ಜಾರಿ ಆಗ್ಬಿಟ್ಟಿದೆ. ಇಬ್ರನ್ನ ಸ್ಮಗ್ಲರ್ಸ್, ಬಾಂಗ್ಲಾದೇಶದಿಂದ ಬಂದ ಸ್ಮಗ್ಲರ್ಸ್ ನ ಶೂಟ್ಔಟ್ ಮಾಡಿದ್ದಾರೆ. ಹೊಡೆದಾಕ್ಬೇಕ್ರಿ, ಹೊಡೆದಾಕ್ಬೇಕು. ದೇಶ ಹಿತಕ್ಕೆ ವಿರುದ್ಧವಾಗಿ ಯಾರಿದ್ದಾರೆ ಅವರು ಇರಬಾರ್ದು. ಇದೇ ಕರ್ನಾಟಕ ಸರ್ಕಾರ ಒಬ್ಬ ಬಾಂಗ್ಲಾದೇಶಿ ಕಡೆ ಒಂದು ಕಂಪ್ಲೇಂಟ್ ತಗೊಂಡು ಪುನೀತ್ ಕೆರೆಹಳ್ಳಿ ಮೇಲೆ ಕೇಸ್ ಮಾಡ್ತಾರೆ ಅಂತ ಇದನ್ನ ನಾಚಿಕೆ ಆಗುವಂತ ವಿಷಯ. ಅವನಿಗೆ ಈ ದೇಶದೊಳಗೆ ಇರೋಕ್ಕೆ ಹಕ್ಕೇ ಇಲ್ಲ. ಮಾನವೀಯ ದೃಷ್ಟಿಯಿಂದ ಅಂತ ಕೇಳ್ತಾರೆ. DCP ಕೇಳಿದ್ರೆ ನೀವು ಅಲ್ಲಿ ದಕ್ಷಿಣ ಕನ್ನಡಕ್ಕೆ ಹೋಗಿ, ಮಡಿಕೇರಿ ಕೊಡಗು ಹೋಗಿ, ನೀವು ಕಾರವಾರಕ್ಕೆ ಹೋಗಿ, ಅಲ್ಲಿ ನಿಮ್ಗೆ ಬಾಂಗ್ಲಾದೇಶಿಗಳು ಸಿಗ್ತಾರೆ. ಹೆಂಗೆ ಸಿಗ್ತಾರೆ? ಏನ್ ಮಾಡ್ತಾ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ನಾಟಕದಲ್ಲಿ? ಸುಮ್ಮನೆ ಅದಕ್ಕೆ ಡಸ್ಟ್ಬಿನ್ ತರ ಪರಮೇಶ್ವರಿ ಬಿಸಾಕ್ಬಿಟ್ಟಿದ್ದಾರೆ. ISDಗೆ ಹೇಳಿ ಹೋಗಲ್ಲ, ಎಲ್ಲ ಟ್ರೇಸ್ ಮಾಡಿ, ನೀವು ಯಾರು ಬರ್ತಾರ ಡಾಕ್ಯುಮೆಂಟ್ ಚೆಕ್ ಮಾಡಿ ಅಂತ. ವೈ ಆರ್ ಯು ನಾಟ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್? ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಒಂದು ಸಲ್ವಾರ್ ಕಮೀಸ್ ಹಾಕೊಂಡು ಸೈಬರಾಬಾದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿತ್ತು. ಹೌದು, ಒಂದು ರಿಮೋಟ್ ಕ್ಯಾಮ್ರಾ ಹಿಂದ್ಗಡೆ ಎಲ್ಲಿ ಫಿಕ್ಸ್ ಮಾಡಿಬಿಟ್ಟು ಎಷ್ಟು ಜನ ಆಕೆಗೆ ಬಂದು ಹ್ಯಾರಾಸ್ಮೆಂಟ್ ಮಾಡಿದ್ರು. ಹುಡುಕಿ ಸರಿಯಾಗಿ ಹಾಕಿ ಒದೆಗಳು ಬಿದ್ದಿದ್ರು. ಹಂಗೆ ಬೀಳ್ಬೇಕ್ರಿ ಒದೆಗಳು. ಹೌದು. ಭಾರತೀಯ ಜನತಾ ಪಾರ್ಟಿ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್, ಅದು ಮಾತ್ರ ಕ್ಲಿಯರ್ ಆಗಿ. ವಿ ಆರ್ ಅಗೇನ್ಸ್ಟ್ ಓನ್ಲಿ ದೋಸ್ ಪರ್ಸನ್ಸ್ ಇನ್ಕ್ಲೂಡಿಂಗ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ದ ಕಂಟ್ರಿ, ದಟ್ಸ್ ಆಲ್. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಪಾಪ್ ಕನ್ನಡಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಒಬ್ರು ಅತಿಥಿ ಇದ್ದಾರೆ. ಇವರು ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಭಾಸ್ಕರ್ ರಾವ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಮೊದಲನೇದಾಗಿ ಪಂಚರಾಜ್ಯ ಚುನಾವಣೆ ಆಯ್ತು. 2 ರಾಜ್ಯಗಳಲ್ಲಿ ಬಿಜೆಪಿ ಬಹುಮತದಿಂದ ಭರ್ಜರಿ ಗೆಲುವನ್ನು ಸಾಧಿಸಿತು. ವೆಸ್ಟ್ ಬೆಂಗಾಲ್ ವಿಷಯಕ್ಕೆ ಮೊದಲಿಗೆ ಬರ್ತೀನಿ ನಾನು. ಇನ್ನು ಮುಂದೆ ಏನ್ ಚೇಂಜಸ್ ಕಾಣುತ್ತೆ? ವೆಸ್ಟ್ ಬೆಂಗಾಲ್ ಏನಿದೆಲ್ಲ ಸ್ಟೇಟು ಹಿಂದೂ ಇಂಟೆಲೆಕ್ಚುಯಲ್ ಸ್ಟೇಟ್ ಆಗಿತ್ತು. ಓಕೆ, ಸ್ವತಂತ್ರಕ್ಕಿಂತ ಮುಂಚೆಯಿಂದಾನೆ. ಬಟ್ ಅಂಡ್ ಆಲ್ಸೋ ಬಿಸಿನೆಸ್ ಸ್ಟೇಟ್ ಆಗಿತ್ತು. ಮತ್ತೆ ಅದಕ್ಕೆ ವೆಸ್ಟ್ ಬೆಂಗಾಲ್ ಯಾಕಂತ ಹೇಳಿದ್ರೆ, ಈಸ್ಟ್ ಬೆಂಗಾಲ್ ಬಾಂಗ್ಲಾದೇಶ್, ಇದಕ್ಕೆ ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಮತ್ತೆ ವೆಸ್ಟ್ ಬೆಂಗಾಲ್ ಅಂತ ಹೆಸರು ಉಳ್ಕೊಂಡ್ಬಿಡ್ತದೆ. ಬಟ್ ದುರ್ದೈವದಿಂದ ಕಳೆದ 60 ವರ್ಷಗಳಿಂದ ಒಂದಲ್ಲ ಒಂದು ಸರ್ಕಾರ ದೀರ್ಘಕಾಲ ಅಲ್ಲಿ ಆಡಳಿತ ಮಾಡಿ ರಾಜ್ಯವನ್ನು ಕುಸಿದು ಒಂದು ಕೆಳಮಟ್ಟದಲ್ಲಿ ತಂದಿದ್ದಾರೆ. ಫಸ್ಟ್ ಇದ್ದಿದ್ದು ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ಸಿದ್ಧಾರ್ಥ್ ಶಂಕರ್ ರೇ ಚೀಫ್ ಮಿನಿಸ್ಟರ್ ಆಗಿದ್ದಲ್ಲಿಗೆ ಏನ್ ಡೆವಲಪ್ಮೆಂಟ್ ಅಷ್ಟಕ್ಕೆ ಇದ್ದು. ಬಿಕಾಸ್ ಕಾಂಗ್ರೆಸ್ ಇಟ್ ಸೆಲ್ಫ್ ಹ್ಯಾಡ್ ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಇತ್ತು. ಅವಾಗ ಹಿಂದೂ ರೇಟ್ ಆಫ್ ಗ್ರೋತ್ಗೆ ಎಕನಾಮಿಕ್ಸ್ ಅಲ್ಲಿ 1%, 1.5% ಅಂತ ಅಂದ್ರೆ ಗ್ರೋತ್ ಇರಲಿಲ್ಲ, ಎಕಾನಮಿಕ್ ಗ್ರೋತ್ ಇರಲಿಲ್ಲ. ದೆನ್ ಕಾಂಗ್ರೆಸ್ ಕಿತ್ತಾಕಿ ಕಮ್ಯುನಿಸ್ಟ್ ರಾಜ್ಯ ಬಂತು. ಜ್ಯೋತಿ ಬಾಸು ಮತ್ತೆ ಬುದ್ಧದೇವ್ ಭಟ್ಟಾಚಾರ್ಯ ಇದ್ದುಗಳಿಗೆ ಇರೋ ಪರೋ ಪಬ್ಲಿಕ್ ಸೆಕ್ಟಾರ್ ಇಂಡಸ್ಟ್ರೀಸ್ ಇರಲಿ, ಫ್ಯಾಕ್ಟ್ರೀಸ್ ಇರಲಿ, ಎಲ್ಲ ಕಡೆನೂ ರೆಡ್ ಫ್ಲಾಗ್ ಹಾಕಿ ತೋರಿಸಿ ಕಮ್ಯುನಿಸ್ಟ್ಗಳು ಒಂಥರ ಬ್ಲಡ್ ಬಾತ್, ರಕ್ತಪಾತ ಮಾಡಿ ಎಲ್ಲರಿಗೂ ಓಡಿಸ್ಬಿಟ್ರು. ಕಮ್ಯುನಿಸ್ಟ್ಗೆ ಓಡಿಸೋಕ್ಕೋಸ್ಕರ ಮಮತಾ ಬ್ಯಾನರ್ಜಿ ಅವ್ರು ಬಂದ್ರು ಅಲ್ಲಿಗೆ. ಏನೋ ಜನ ಬಹಳ ನಂಬಿಕೆ ಇಟ್ಕೊಂಡಿದ್ರು ಮಮತಾ ಬ್ಯಾನರ್ಜಿ ಇದು ಮಾಡ್ತಿರ್ತಾರೆ. ಕಮ್ಯುನಿಸ್ಟ್ ಆಲ್ಮೋಸ್ಟ್ 20 ವರ್ಷ ಇದ್ರು ಅವರ ಅಧಿಕಾರದಲ್ಲಿ. ತದನಂತರ ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಗೌರ್ಮೆಂಟ್. ಮಮತಾ ಬ್ಯಾನರ್ಜಿ ಗೌರ್ಮೆಂಟ್ ಏನಂದ್ರೆ ಮ್ಯಾಕ್ಸಿಮಮ್ ಡಿಸ್ಟ್ರಕ್ಷನ್ ತಂದಿದ್ದು, ಕಂಪ್ಲೀಟ್ ಡೆಮೋಗ್ರಫಿ ಅವರು ಚೇಂಜ್ ಮಾಡಕ್ಬಿಟ್ರು ಅಲ್ಲಿಗೆ. ಬಿಕಾಸ್ ಬಾಂಗ್ಲಾದೇಶ್ ವಾಸ್ ಫೇಲಿಂಗ್ ಆಸ್ ಎ ಸ್ಟೇಟ್. ಸೊ ಬಾರ್ಡರ್ ಪೋರಸ್ ಆಗಿರೋದ್ರಿಂದ, ಮತ್ತೆ ತುಂಬಾ ಎನ್ಕ್ಲೇವ್ಸ್ ಇತ್ತು. ಎನ್ಕ್ಲೇವ್ಸ್ ಅಂದ್ರೆ ಇಡೀ ಒಂದು ಭಾರತ ದೇಶ ಬಾಂಗ್ಲಾದೇಶ್ ಒಳಗಿದೆ, ಇಡೀ ಒಂದು ಬಾಂಗ್ಲಾದೇಶ ಭಾರತ ದೇಶ ಒಳಗಿದೆ. ಪ್ರಧಾನಮಂತ್ರಿ ಮೋದಿ ಅವರು ಸುಮಾರು ಎನ್ಕ್ಲೇವ್ಸ್ಗೆಲ್ಲ ಐರನ್ ಔಟ್ ಮಾಡಿ ಸರಿ ಮಾಡಿದ್ದಾರೆ. ಸೊ ಆ ಅಡ್ವಾಂಟೇಜ್ ತಗೊಂಡು ಬಹಳಷ್ಟು ಜನ ಮೈಗ್ರೆಂಟ್ ಲೇಬರರ್ಸ್ಗೆ ಅಲ್ಲಿಂದ ಒಳಗಡೆ. ಅದೇ ಸಮಯದಲ್ಲಿ ಲಾಸ್ಟ್ 15 years ಅಲ್ಲಿ ಈ ಇಂಟರ್ನ್ಯಾಷನಲ್ ಟೆರರ್ ಆಲ್ಸೋ ವಾಸ್ ಇಟ್ ಇಟ್ಸ್ ಪೀಕ್ ಅವಾಗ. ಸೊ
ಬಾಂಗ್ಲಾದೇಶ್ ಬಿಕೇಮ್ ಎ ವೆರಿ ಸಾಫ್ಟ್ ಪ್ಲೇಸ್. ಅವ್ರಿಗೆ ಇದು ಮಾಡಕ್ಕೆ ಏನಂತೀರಿ ನೀವು, ಬ್ರೈನ್ ವಾಶ್ ಮಾಡಿಬಿಟ್ಟು ರ್ಯಾಡಿಕಲೈಸ್ ಮಾಡಕ್ಕೆ. ಸೊ ಅಂತ ರ್ಯಾಡಿಕಲೈಸ್ ಎಲಿಮೆಂಟ್ ಇಂಡಿಯಾ ಒಳಗೆ ಬರೋದು, ಮತ್ತೆ ಇದನ್ನ FICN ಈಸ್ ಫಾರಿನ್ ಫೇಕ್ ಇಂಡಿಯನ್ ಫಾರಿನ್ ಕರೆನ್ಸಿ, FICN. ಇಟ್ಸ್ ಅ ಲಾರ್ಜ್ ಸ್ಕೇಲ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ತರ ಟ್ರೈನ್ ಅಲ್ಲಿ ಅಲ್ಲಿಂದ ಇಟ್ ಕಮ್ಸ್ ಆಲ್ ದ ವೇ ಟು ಸೌತ್ ಇಂಡಿಯಾ ಒಳಗೆ. ದೆನ್ ಡ್ರಗ್ಸ್ ಆಲ್ಸೋ ಸ್ಟಾರ್ಟೆಡ್ ಕಮಿಂಗ್ ಓವರ್ ಹಿಯರ್. ಸೊ ಇದೆಲ್ಲ ನಡ್ಸಕ್ಕೆ ಒಂದು ವೆರಿ ಫೇವರಬಲ್ ಅಟ್ಮಾಸ್ಫಿಯರ್ ಮಮತಾ ಬ್ಯಾನರ್ಜಿ ಬಹಳ ಚೆನ್ನಾಗಿ ಅಲ್ಲಿ ರೆಡಿ ಮಾಡಿದ್ರು. ಬಾಂಗ್ಲಾದೇಶದಿಂದ ಒಂದು ಪುಷ್ ಫ್ಯಾಕ್ಟರ್ ಇತ್ತು, ಇಂಡಿಯಾದಿಂದ ಒಂದು ಪುಲ್ ಫ್ಯಾಕ್ಟರ್ ಇತ್ತು, ಮತ್ತೆ ರೆಸ್ಟ್ ಆಫ್ ದ ಸ್ಟೇಟ್ಸ್ ಇಂದ ಒಂದು ಕನ್ಸಂಟ್ರೇಷನ್ ಫ್ಯಾಕ್ಟರ್ ಇತ್ತು. ನೀವು ಅಲ್ಲಿ ದಕ್ಷಿಣ ಕನ್ನಡಕ್ಕೆ ಹೋಗಿ, ಮಡಿಕೇರಿ ಕೊಡಗು ಹೋಗಿ, ನೀವು ಕಾರವಾರ್ಗೆ ಹೋಗಿ, ಅಲ್ಲಿ ನಿಮ್ಗೆ ಬಾಂಗ್ಲಾದೇಶಿಗಳು ಸಿಗ್ತಾರೆ. ಹೆಂಗೆ ಸಿಗ್ತಾರೆ? ಬಿಕಾಸ್ ಪುಷ್ ಪುಲ್ ಮಾಡಿ ಡೆಮೋಗ್ರಫಿ ಚೇಂಜ್ ಮಾಡೋದು. ಸೊ ಇದು ಹೋಲ್ ಥಿಂಗ್ ಏನಿದಲ್ಲ, ಇಟ್ ಈಸ್ ನಾಟ್ ಅ ಪೊಲಿಟಿಕಲ್ ವಿಕ್ಟ್ರಿ ಫಾರ್ ಭಾರತೀಯ ಜನತಾ ಪಾರ್ಟಿ, ಇಟ್ಸ್ ಎ ಸಿವಿಲೈಸೇಷನಲ್ ವಿಕ್ಟ್ರಿ. ಸಿವಿಲೈಸೇಷನಲ್ ವಿಕ್ಟ್ರಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಇದು ನಾವು ಮಾಡಿರ್ಲಿಲ್ಲ ಅಂದ್ರೆ ನಮ್ ಇಡೀ ಡೆಮೋಗ್ರಫಿನೇ ಚೇಂಜ್ ಆಗೋಗ್ಬಿಟ್ರೋದು ಅಲ್ಲಿಗೆ. ಮತ್ತೆ ಇಟ್ ವುಡ್ ಹ್ಯಾವ್ ಗಾನ್ ಔಟ್ ಆಫ್ ಕಂಟ್ರೋಲ್. ಆಸ್ ಇಟ್ ಈಸ್ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಮುಸ್ಲಿಂ ಕಂಟ್ರಿ ಇನ್ ದ ಹೋಲ್ ವರ್ಲ್ಡ್. ನಿಮ್ಗೆ ಗೊತ್ತಿದಲ್ಲ, ಜಕಾರ್ತಾ ಬಿಟ್ರೆ ನೆಕ್ಸ್ಟ್ ವಿ ಆರ್ ದ, ವಿ ವುಡ್ ಹ್ಯಾವ್ ಬಿಟನ್ ಜಕಾರ್ತಾ ಆಲ್ಸೋ. ಅಂಡ್ ಭಾರತದಲ್ಲಿ ದೇರ್ ಆರ್ ಮೋರ್ ಮುಸ್ಲಿಮ್ಸ್ ದನ್ ಪಾಕಿಸ್ತಾನ್. ಇನಿಷಿಯಲಿ ದಟ್ ಕಂಟ್ರಿ ವಾಸ್ ಕ್ರಿಯೇಟೆಡ್ ಓನ್ಲಿ ಆನ್ ರಿಲಿಜಿಯಸ್ ಬೇಸಿಸ್. ಬಟ್ ಇಲ್ಲಿ ಯಾರು ಉಳ್ಕೊಂಡ್ರಲ್ಲ ಅವರೆಲ್ಲ ನಾವು ಇಲ್ಲೇ ಉಳಿತೀವಿ ಅಂತ ಹೇಳಿದ್ರು. ಇಲ್ಲ, ನಿಮ್ ಸಲುವಾಗಿ ದೇಶ ಕಟ್ಟಿದೆ, ಅಲ್ಲಿ ಹೋಗಿ ಅಂತ. ಇಲ್ಲ, ನಾವು ಇಲ್ಲೇ ಉಳಿತೀವಿ. ಇಲ್ಲಿ ಉಳಿದ ನಂತರ ಈ ಸಂಸ್ಕೃತಿ ನಡ್ಸ್ಕೊಂಡ್ಬಂದು ಹೋಗ್ಬೇಕಲ್ಲ. ಹಿಂದೂಗಳು ಮುಂಚೆಯಿಂದನೇ ಸೆಕ್ಯುಲರ್ ಇದ್ರು, ಬಟ್ ದೇ ಮೇಡ್ ಸೆಕ್ಯುಲರ್ ಅಂತ ಇಂಟ್ರೊಡ್ಯೂಸ್ ಮಾಡಿ. ಸೊ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಹ್ಯಾಸ್ ಗಾಟ್ ಲಾಟ್ ಆಫ್ ನಿಮ್ಗೆ ಅಂಡರ್ ಕರೆಂಟ್ಸ್ ಇದೆ ಅಲ್ಲಿ. ದಟ್ ವಾಸ್ ದ ಪ್ಲೇಸ್ ಆಫ್ ಮಚ್ ಬಿಫೋರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಬರೋಕ್ಕಿಂತ ಮುಂಚೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದ್ದಿದ್ದು, ಮತ್ತೆ ಆನಂದ್ ಭಟ್ ಬರೆದಿರುವಂತಹ ಬಂಕಿಮ್ ಚಂದ್ರ ಚಾಟರ್ಜಿ ಇದ್ದಿದ್ದು ಅಲ್ಲಿಗೆ, ರಾಮ್ ಮೋಹನ್ ರಾಯ್ ಇದ್ದಿದ್ದು ಅಲ್ಲಿಗೆ. ಸೊ ಬಹಳಷ್ಟು ರಿಫಾರ್ಮ್ಸ್ ಅಲ್ಲಿ ಬಂದಿದ್ದು. ಅಂದ್ರೆ ಸನಾತನ ಬಹಳ ಡೀಪ್ ಆಗಿ ಇನ್ಗ್ರೇಂಡ್ ಆಗಿತ್ತು. ರಾಮಕೃಷ್ಣ ಪರಮಹಂಸ, ವಿವೇಕಾನಂದ ಎಲ್ಲ ಬಂದಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ನೀವು ಆಂಟಿ ಹಿಂದುತ್ವ ಫೋರ್ಸಸ್ ತಗೊಂಡ್ಬಿಟ್ಟು ಅಂಡ್ ರಾಜಾರೋಷವಾಗಿ ಇಲ್ಲಿರುವಾಗ ಇಟ್ ವಾಸ್ ನೆಸೆಸರಿ. ಇಟ್ ಇಸ್ ಲೈಕ್ ಎ ಜನವೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅದನ್ನು ಕಿತ್ತು ಹಾಕಿದ್ದಾರೆ. MLA-ಗಳು ಕೂಡ ಗೂಂಡಾಗಳ MLA-ಗಳು, ಆಲ್ MLAs ಆರ್ ಕ್ರಿಮಿನಲ್ MLAs ವಿತ್ ದಿ ಆಕ್ಟಿವ್. ಸಿ, ಭಾರತೀಯ ಜನತಾ ಪಾರ್ಟಿ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್, ಅದು ಮಾತ್ರ ಕ್ಲಿಯರ್ ಆಗಿ ಹೇಳ್ತೀವಿ. ವಿ ಆರ್ ಅಗೇನ್ಸ್ಟ್ ಓನ್ಲಿ ದೋಸ್ ಪರ್ಸನ್ಸ್ ಇನ್ಕ್ಲೂಡಿಂಗ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ದ ಕಂಟ್ರಿ, ದಟ್ಸ್ ಆಲ್. ದೇಶದ ವಿರುದ್ಧವಾಗಿ ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ನಾವಿದ್ದೀವಿ ಹೊರತು ನಾವು ಕ್ರಿಶ್ಚಿಯನ್ ವಿರುದ್ಧ, ಮುಸಲ್ಮಾನರ ವಿರುದ್ಧ ಅಂತ ನಾವೇನಿಲ್ಲ. ಅಂದ್ರೆ ಅಲ್ಲಿಯ ಇದು ಒಂದ್ ರೀತಿಯಾಗಿ ಕಳೆದ ಎಸ್ಪೆಷಲಿ ಲಾಸ್ಟ್ 5 years ಮಮತಾ ಬ್ಯಾನರ್ಜಿ ಪಾಲಿಸೀಸ್ ಏನಿತ್ತಲ್ಲ, ಇಟ್ ವಾಸ್ ಎಷ್ಟು ಮಟ್ಟಿಗೆ ಅಪೀಸ್ಮೆಂಟ್ ಇತ್ತು ಅಂದ್ರೆ, ಅವರು ಮುಸ್ಲಿಂ ಕ್ರೌಡ್ಸ್ ಹೋಗ್ಬಿಟ್ಟು ಹೇಳ್ತಾ ಇದ್ರು, ಅಲ್ಲಾ ತುಮಕೋ ಮಾಫ್ ನೈ ಕರೆಗಾ ಅಗರ್ ತುಮ್ ಹಿಂದೂ ಕೋ ನೈ ಮಾರೇಗಾ ಅಂತ. ಅಂದ್ರೆ ಆ ಮಟ್ಟಕ್ಕೆ ಅವ್ರಿಗೆ ಪ್ರವೋಕ್ ಮಾಡ್ತಾ ಇದ್ರು. ಅಂಡ್ ದುರ್ಗಾ ಪೂಜಾ ಇರ್ಲಿ, ಸರಸ್ವತಿ ಪೂಜಾ ಇರ್ಲಿ, ಹಿಂದೂ ಹಬ್ಬಗಳಿಗೆಲ್ಲ ಕಡಿವಾಣ ಹಾಕೋದು, ಮೂರ್ತಿಗಳಿಗೆ. ಸೊ ದೋಸ್ ಥಿಂಗ್ಸ್ ಡಿಡ್ ನಾಟ್ ವರ್ಕ್ ಔಟ್. ಅಲ್ಲಿ CBI ಎನ್ಕ್ವೈರಿಗೆ ಅಂತ ಹೋದ್ರೆ, CBI ರೈಡಿಗೆ ಅಂತ ಹೋದ್ರೆ ಕಲ್ಲು ಹೊಡಿಸ್ತಿದ್ರು. ಹೌದು, CBI ವಾಸ್ ಚೇಸ್ಡ್ ಔಟ್. ನನ್ನ ಬ್ಯಾಚ್ಮೇಟ್ ರಾಜೀವ್ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಆಗಿದ್ದ, ಅವ್ನಿಗೆ ಫುಲ್ ಡಿಫೆಂಡ್ ಮಾಡಿದ್ರು. ಅವ್ನ ಮನೆ ಮುಂದೆ ಹೋಗ್ಬಿಟ್ಟು, ಒಂದು ಪೊಲೀಸ್ ಕಮಿಷನರ್ ಮನೆ ಮುಂದೆ ಹೋಗ್ಬಿಟ್ಟು ಚೇರ್ ಹಾಕೊಂಡು ಈಗ ಕುತ್ಕೊಂಡ್ಬಿಟ್ಟಿದ್ದಾರೆ, CBI ರೈಡ್ ಮಾಡಬಾರ್ದು ಅಂದ್ರೆ. ಸಿ, ಇನ್ಸ್ಟಿಟ್ಯೂಷನ್ ಬ್ರೇಕ್ ಡೌನ್ ಆಗೋಯ್ತಲ್ಲ. ಈಗ ಅದೇ ರಾಜೀವ್ಗೆ ಈಗ ರಾಜ್ಯಸಭಾದ ಸದಸ್ಯರು ಮಾಡಿದ್ದಾರೆ. ಅಂದ್ರೆ ಏನೋ ಇವ್ರದ್ದು ನಾರದಾ ಸ್ಕ್ಯಾಮ್ ಒಳಗೆ ಎಲ್ಲ ಪಾತ್ರಗೆ ಅವನು ಡಿಫೆಂಡ್ ಮಾಡಿದ್ದಕ್ಕೆ ಅವ್ನಿಗೆ ನೋಡ್ಕೊಳ್ಬೇಕು. ಅವ್ನು ನೋಡ್ಕೊಂಡ್ರೆ ಅವನು ಇವ್ರು ನೋಡ್ಕೊಳ್ಬೇಕು. ಸೊ ಕಂಪ್ಲೀಟ್ ಬ್ರೇಕ್ ಡೌನ್ ಆಗಿತ್ತು ಅದು. ಜನ ಅದಕ್ಕೆ ಅರ್ಥ ಮಾಡಿಕೊಂಡು, ಮತ್ತೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಸಂಘ ಪರಿವಾರದ ನಿರಂತರ ಪರಿಶ್ರಮದಿಂದ ದೇಶದ ಹಿತಕ್ಕಾಗಿ ಮಾಡಿದ್ದು, ಯಾರ ಸ್ವಹಿತಕ್ಕಲ್ಲ ಆಗಿದ್ದಕ್ಕೆ ಜನ ಅದು ಸ್ಪಂದನೆ ಮಾಡಿ, ಜನ ಅರ್ಥ ಮಾಡಿಕೊಂಡು ಅವನ ಸನಾತನ ಸರ್ಕಾರ ಅಲ್ಲಿ ತಂದು. ಎಲೆಕ್ಷನ್ ಬಗ್ಗೆ ನೋಡೋದಾದ್ರೆ, ಇತ್ತೀಚೆಗೆ ಈಗ ಮೋದಿ ಸರ್ಕಾರ ಸೆಂಟ್ರಲ್ ಬಂದ ಮೇಲೂ ಕೂಡ ಈ ಬಾರಿಗಿಂತ ಕಳೆದ ಬಾರಿ ಎಲೆಕ್ಷನ್ ನೋಡಿದ್ರೆ ಬೂತ್ಗಳನ್ನ ಇಟ್ಕೊಂಡು ಓಡೋಗ್ತಿದ್ರು, ಕೆರೆಗಳಿಗೆ ಎಸೆತಿದ್ರು. ವೆಸ್ಟ್ ಬೆಂಗಾಲ್ ಅಂಡ್ ಕೇರಳ ಆರ್ ನೋನ್ ಫಾರ್ ಎಲೆಕ್ಷನ್ ವೈಲೆನ್ಸಸ್. ಮುಂಚೆ ಬಿಹಾರಲ್ಲಿ ಇತ್ತು ಅದಕ್ಕೆ. ಅದು ಯಾಕಂದ್ರೆ ಈ ಫೋರ್ಸ್ ತುಂಬಾ ತಿನ್ನಾಗಿ ಸ್ಪ್ರೆಡ್ ಮಾಡ್ತಾರೆ. ನಮ್ಮ ಹತ್ರ ಸಾಕಷ್ಟು ಫೋರ್ಸ್ ಇದೆಲ್ಲ, ಬೇಕಾದ BSF ಇದೆ, CRPF ಇದೆ, ITBP ಇದೆ, ಅಸ್ಸಾಂ ರೈಫಲ್ಸ್ ಇದೆ, ಪ್ರೊಟೆಕ್ಷನ್ ಫೋರ್ಸ್ ಇದೆ ನಮ್ಮ ಹತ್ರ, SSB ಇದೆ ನಮ್ಮ ಹತ್ರ. ಯೂಸ್ ಮಾಡೋಣ ಪೀಸ್ಫುಲ್. ಈ ಸರ್ತಿ ಒಂದು ಡೆತ್ ಅದು ಆಯ್ತಾ? ಅಲ್ಲಿಗೆ ಆಗಿಲ್ಲ, ಬಿಕಾಸ್ ಫೋರ್ಸ್ ವಾಸ್ ಪ್ರೆಸೆಂಟ್ ಅವರ್ ದೇರ್. ಬಟ್ ಕಳೆದ ಬಾರಿ ಯಾಕೆ ಇದಾಯ್ತು? ಕಳೆದ ಬಾರಿ ಹಾಕಿಲ್ಲ ಫೋರ್ಸ್.
ಓಕೆ. ಮಾಡ್ಬೋದಾಗಿತ್ತು, ಮಾಡಿಲ್ಲ. ಕಳೆದ ಬಾರಿ ಎಲೆಕ್ಷನ್ 300 ಪೀಪಲ್ ನೋಡಿ. ಸಾಮಾನ್ಯವಾಗಿ ಆಕ್ಸಿಡೆಂಟಲ್ ಸತ್ತರೇನೆ ಮನೇಲಿ ಎಷ್ಟು ಬೇಜಾರು. ಒಂದು ಸನಾತನ ವಿಚಾರಧಾರೆಗಾಗಿ ಒಬ್ಬ ಮನುಷ್ಯ ಪ್ರಾಣ ಕೊಡ್ತಾನೆ ಅಂದ್ರೆ, ನಾನು ಈ ಮನೇಲಿ ಇದ್ದೀನಿ, ನಾನು RSS ಸದಸ್ಯನಾಗಿದ್ದೀನಿ, ನನಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ನನಗೆ ನಂಬ್ಕೊಂಡಿರೋ ಜನ ಇದ್ದಾರೆ. ನಾನು ಇಂಥ ಒಂದು ವಿಚಾರಧಾರೆ ಇಟ್ಕೊಂಡಿರುವಾಗ ನನಗೆ ಯಾರು ಹೊರಗಡೆ ಮರ್ಡರ್ ಮಾಡಿಬಿಟ್ರೆ, ದಟ್ ಇವನು RSS ನವನು ಅಂತ ಹೇಳಿದ್ರೆ, ಅದು ನನ್ನ ಮೇಲೆ ಒಂದೇ ಅಲ್ಲ, ಇಡೀ ಹಿಂದುತ್ವದ ಮೇಲೇನೆ ಒಂದು ಹಲ್ಲೆ. ಅಂಥದ್ದು ಒಂದಲ್ಲ ಎರಡಲ್ಲ, 300 ಪೀಪಲ್ ಹವ್ ಲಾಸ್ಟ್ ದೇರ್ ಲೈಫ್. 300 ಪೀಪಲ್ ಹವ್ ಲಾಸ್ಟ್ ದೇರ್ ಲೈಫ್. ಅವ್ರಿಗೆ ಏನು ಉತ್ತರ ಕೊಡ್ತೀರ ಅವ್ರಿಗೆ? ಆ್ಯಂಡ್ ದೇರ್ ಆಲ್ ಅನ್ಆರ್ಮ್ಡ್ ಪೀಪಲ್. ಅವ್ರೇನು ಶಸ್ತ್ರ ತಗೊಂಡು ಹೋಗಿಲ್ಲ. ಅವ್ರಿಗೆ ಎಲ್ಲೋ ರಾತ್ರಿ ಏನೋ ಸೇವೆ ಮುಗಿಸ್ಕೊಂಡ್ ಬರುವಾಗ, ಅಥವಾ ಶಾಖ ಮುಗಿಸ್ಕೊಂಡ್ ಬರುವಾಗ, ಅಥವಾ ಏನಾದರೂ ವ್ಯವಹಾರ ಮುಗಿಸ್ಕೊಂಡ್ ಬರುವಾಗ ಹುಡುಕಿ ಯಾಕೆ ಹಿಂದುತ್ವದ ಬಗ್ಗೆ ಅವ್ರು ಮಾತಾಡಿದ್ದಾರೆ, RSS ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಅಂತ ಅಭಿಮಾನಿ. ಇಲ್ಲಿ ನಾವು ಸ್ವಲ್ಪ ಏನಾದ್ರೂ ಎಡತಡ ಆಗ್ಬಿಟ್ರೆ ಅದಕ್ಕೆ ಪರಿಹಾರ ಕೊಡಿ, ಅದು ಕೊಡಿ, 108 ಮಾತಾಡ್ತೀವಿ. ಅವ್ರು ಜೀವನೇ ಕೊಟ್ಬಿಟ್ರಲ್ಲ ಅವರು. ಅಲ್ಲಿ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಅದ್ರ ಬಗ್ಗೆ ಅಂತೂ ನಾವು ಎಷ್ಟು ಕಮ್ಮಿ ಮಾತಾಡ್ತೀವಿ ಅಷ್ಟು ಒಳ್ಳೇದು. ಅಲ್ಲಿರೋ ಗ್ರಾಮ ಪಂಚಾಯತ್ ಮಟ್ಟಿಗೆ ಇರಲಿ, ಅಲ್ಲಿ ಯಾರೋ ಹಳೆ ಕಾಲದಲ್ಲಿ ಹೊರ ರಾಷ್ಟ್ರಗಳಿಂದ ಬರೋ ಸೇನೆಗಳು ಇರ್ತಾ ಇತ್ತಲ್ಲ, ಯಾರು ಹೆಣ್ಮಕ್ಳು ಕಂಡುಬಿಟ್ರೆ ನಮ್ಮನೆ ಹತ್ರ ಕಳಿಸ್ಬೇಕು ಅಂತ, ಆ ಮಟ್ಟಕ್ಕೆ ಅದು ಅಲ್ಲಿ ಹೋಗಿತ್ತು. ಮತ್ತೆ ಆ ಕೇಸ್ ರಿಪೋರ್ಟ್ ಕೂಡ ಆಗ್ತಾ ಇರಲಿಲ್ಲ. ಆ ಕಾರಣಗಳಿಂದ ನೋಡಿ ಎಷ್ಟೋ ಜನ ಬೆಂಗಾಲಿಗಳು ಬೆಂಗಾಲ್ ಬಿಟ್ಬಿಟ್ಟು ಎಲ್ಲ ಕರ್ನಾಟಕ ಬಂದ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ನಾನು ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಇರೋವಾಗನೇ ಅವಾಗ ಹೇಳಿದೆ, ಬೆಂಗಾಲಿ ಸಂಖ್ಯೆ ಎಷ್ಟಿದೆ ಗೊತ್ತಾ ಬೆಂಗಳೂರು ಸಿಟಿಲಿ? 12 ಲಕ್ಷ ಇದೆ. 12 lakhs. ಹೌದಾ? 12 lakhs. 6 ನಿಮ್ಗೆ ಕಾನ್ಸ್ಟಿಟ್ಯೂನ್ಸಿ ಆಗೋಷ್ಟು ಜನ ಇಲ್ಲಿದ್ದಾರೆ. ನಿಮಗೆ ಒಂದು ಕಾನ್ಸ್ಟಿಟ್ಯೂನ್ಸಿ 2 ಲಕ್ಷ ಜನ ವೋಟರ್ಸ್, 12 ಲಕ್ಷ ಜನ ಇದ್ದಾರೆ ಬೆಂಗಾಲೀಸ್ ಇಲ್ಲಿ. ಎಷ್ಟು ಬೆಂಗಾಲಿ ಸಂಘಟನೆಗಳಿದೆ, ಬೆಂಗಾಲಿ ಸಂಸ್ಥೆಗಳಿದೆ ಅಲ್ಲಿಗೆ, ಬೆಂಗಾಲಿ ದೇವಸ್ಥಾನಗಳಿದೆ ಅಲ್ಲಿಗೆ. ನೋಬಡಿ ವಾಂಟ್ಸ್ ಟು ಸ್ಟೇ ಇನ್ ಬೆಂಗಾಲ್ ಬಿಕಾಸ್ ಅಲ್ಲಿ ನೋ. ಅಂಡ್ ಇದೇ ನೋಡಿ, ನಿಮ್ಗೆ ಉದಾಹರಣೆ ಕೊಡ್ತೀನಿ. ಬೆಂಗಾಲ್ ಯಾವ ರೀತಿ ಇತ್ತು ಸ್ವತಂತ್ರದ ಟೈಮಲ್ಲಿ ಅಂದ್ರೆ, ಬ್ರಿಟಿಷರು ಎಲ್ಲಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಲ್ಲೇ ಇಟ್ಟಿದ್ರು. ಲಾಲಿಸನ್ ಅಂಡ್ ಕಂಪನಿ ಅಂತ ಇತ್ತು ಅಲ್ಲಿಗೆ. ದೆನ್ ನಿಮ್ಗೆ ಇದು ಗ್ರೈಂಡ್ವೆಲ್, ಇದು ಸಾರಿ ಇದು ಜೆಸಪ್ಸ್ ಅಂಡ್ ಕಂಪನಿ ಅಂತ ಇದ್ದಿದ್ದು ಅಲ್ಲಿಗೆ. ಬ್ಲ್ಯಾಕ್ ಅಂಡ್ ಡೆಕ್ಕರ್ ಅಂತ ಹೋದ ಅಲ್ಲಿಗೆ ಎಲ್ಲ ಫಾರಿನ್ NGO ಎಲ್ಲ ಕ್ಲೋಸ್ ಆಗ್ತಾ ಬಂತು ಒಂದೊಂದಾಗಿ. ಮತ್ತೆ ಸಿಂಗೂರಲ್ಲಿ ಟಾಟಾ ಸಹ ಮಾಡಬೇಕು ಅಂತ. ಸೊ ಮತ್ತೆ ಇಂಟೆಲೆಕ್ಚುಯಲ್ ಭದ್ರಲೋಕ್ ಅವಾಗ ಏನು ಹೇಳೋರು, ವಾಟ್ ಬೆಂಗಾಲ್ ಥಿಂಗ್ಸ್ ಟುಡೇ ರೆಸ್ಟ್ ಆಫ್ ಇಂಡಿಯಾ ಥಿಂಗ್ಸ್ ಟುಮಾರೋ ಅಂತ. ಆ ಲೆವೆಲಲ್ಲಿ ಅವ್ರು ಮಾತಾಡ್ತಾ ಇದ್ರು ಬೆಂಗಾಲಿಗಳ ಬಗ್ಗೆ. ಅಂತ ಬುದ್ಧಿವಂತರು ಬೆಂಗಾಲ್ನವ್ರು, ಅಷ್ಟು ಬುದ್ಧಿವಂತರು. ಯಾಕಂದ್ರೆ ಇಡೀ ನಿಮ್ಗೆ ಆನಂದ ಮಠ್ ಅಂತ ಪುಸ್ತಕ ಬರೆದವರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ, ಅವ್ರಿಗೆ ಅರೆಸ್ಟ್ ಆಗುವಾಗ ಅವ್ರ ಸಂಸ್ಕೃತದಲ್ಲಿ ಬೇರೆಯವ್ರು ಹೇಳ್ತಾರೆ, ಬ್ರಿಟಿಷರ್ ಸೋಲ್ಜರ್ಸ್ ಮುಂದೆ ಇರುವಾಗ ಏನೇ ಕಾರಣ ಬಂದ್ರು ಬಾಯಿ ಬಿಡಬೇಡಿ, ಯುದ್ಧ ಮಾಡಿ ಅಂತಂದ್ರೆ ಅಷ್ಟು ಮಟ್ಟಕ್ಕೆ ಧೈರ್ಯ ಕೊಡೋ ಸ್ಥಳ ಆಗಿತ್ತು ಅಲ್ಲಿಗೆ. ಅಂಡ್ ಸಿಂಗಪೂರ್ ಬಿಕೇಮ್ ಅ ಕಂಟ್ರಿ 1948. ಮಲೇಷ್ಯಾದಿಂದ ಅವ್ರಿಗೆ ಇದು ಬಂತು, ಬಿಡುಗಡೆ ಆಯ್ತು. ಸೊ ಲೀ ಕಾನ್ ವ್ಯೂ ಹೇಳಿದ್ರು 10 ವರ್ಷ ಒಳಗೆ ನಾವು ಕಲ್ಕತ್ತಾ ತರ ಆಗ್ಬೇಕು ಅಂತ ಅವ್ರು ಪ್ರಮಾಣ ತಗೊಳ್ತಾರೆ. ಕಲ್ಕತ್ತಾ ಎಲ್ಲಿದೆ, ಸಿಂಗಪೂರ್ ಎಲ್ಲಿದೆ ಅಂದ್ರೆ ಅಲ್ಲಿವರೆಗೂ ಗೊತ್ತಿತ್ತು. ದಟ್ ವಾಸ್ ದ ಲೆವೆಲ್ ಆಫ್ ಕೋಲ್ಕತ್ತಾಗೆ ಯಾವ ಮಟ್ಟಕ್ಕೆ ತಗೊಂಡ್ಬಂದಿಟ್ಟಿದ್ದಾರೆ ನೋಡಿ. ಇನ್ ಬಾರ್ಡರ್ ಕ್ರಾಸ್ ಬಗ್ಗೆ ಮಾತಾಡೋದಿದ್ರೆ, ಅಲ್ಲಿ ಅಟ್ಲೀಸ್ಟ್ ನಮ್ಗೆ ಪಕ್ಕದ ಮನೆ ಅಂತಂದ್ರೆ ಬೇಲಿ ಆದ್ರೂ ಇರುತ್ತೆ, ಅಲ್ಲಿ ಬೇಲಿನೂ ಇರ್ಲಿಲ್ಲ. ಬಾಂಗ್ಲಾದೇಶ್ ಮತ್ತೆ ಇಂಡಿಯಾ ಬಾರ್ಡರ್ ಎಷ್ಟರವರೆಗೆ ಅಂತ ಹೇಳಿದ್ರೆ ಲಕ್ಷಾಂತರ ಜನ ಕೋಲ್ಕತ್ತಾಗ ನುಗ್ಗಿದ್ರು, ವೋಟ್ ಬ್ಯಾಂಕ್ಗೋಸ್ಕರ ನುಗ್ಸಿದ್ರು. ಫಸ್ಟ್ ಮುಂಚೆ ಬರೀ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ಗೆ ಅವರು ವೋಟ್ ಬ್ಯಾಂಕ್ ತರ ಬರ್ತಾ ಇದ್ರು. ಈಗ ನಾವು ಇಡೀ ಇಂಡಿಯಾ ಬಿಹಾರ್ಗೂ ಅವರೇ ಬರ್ತಾರೆ. ಬಿಹಾರ್ಗೆ ಬರಕ್ ಶುರು ಆಯ್ತು, ನಾರ್ತ್ ಈಸ್ಟ್ ಬರಕ್ ಶುರು ಆಯ್ತು. ಹೇಮಂತ ಬಿಸ್ವಾಸ್ ಅವನ ಟಫ್ ಫೆಲೋ, ಕಟ್ಟಿ ಮಾತಾಡ್ತಾನೆ, ಹೆದರ್ಸಿ ಓಡಿಸಿದಾನೆ ಅಲ್ಲಿಗೆ. ಮತ್ತೆ ಇದಕ್ಕೆಲ್ಲ ಸಾಮದಂಡ ಕೊನೆಗೆ ದಂಡದಿಂದಾನೇ ಅವ್ರಿಗೆ ಕಳಿಸ್ಬೇಕು ಹೊರತು ಇವ್ರಿಗೆ ಹ್ಯೂಮನ್ ರೈಟ್ಸು ಮಣ್ಣಾಂಕಟ್ಟೆಲ್ಲ ಮಾತಾಡಿದ್ರಿಗೆ ಅರ್ಥ ಆಗಲ್ಲ. ನಾನು ಇಲ್ಲಿ ಒಂದು 85 ಜನ ಬಾಂಗ್ಲಾದೇಶಿಗಳಿಗೆ ಬಾರ್ಡರ್ ತನಕ ಹೋಗ್ಬಿಟ್ಟು ಆಚೆ ಹಾಕಿದೆ. ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಚೀಫ್ ಮಿನಿಸ್ಟರ್ ನಾಟ್ ಅನ್ ಈಸಿ ಜಾಬ್ ಟು ಡೂ ಇಟ್ ಓವರ್ ದೇರ್. ಮತ್ತೆ ಅಲ್ಲಿ ಎಂಟೈರ್ ಬಾರ್ಡರ್ ಅಲ್ಲ, ಓಪನ್ ಬಾರ್ಡರ್ ಅಲ್ಲಿ. ಮತ್ತೆ ಬಾರ್ಡರ್ ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್ಗೆ ಒಂದು ಹೆಸರಿದೆ, ಗೊತ್ತಿದೆ ನಿಮ್ಗೆ ಹೆಸರು? ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್ ಮತ್ತೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಸೇಮ್. ಇಟ್ಸ್ ಕಾಲ್ಡ್ ದ ರಾಡ್ಕ್ಲಿಫ್ ಲೈನ್ ಅಂತ. ಓಕೆ, ರಾಡ್ಕ್ಲಿಫ್ ಲೈನ್, ಸಿಸಿಲ್ ರಾಡ್ಕ್ಲಿಫ್ ಅಂತ ಅವ್ರು ಮಾಡಿದ ಬಾರ್ಡರ್ ಇದು. ಸೊ ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್ ಇವತ್ತು ಕೂಡ ಹೆಸರು ಇಸ್ ಕಾಲ್ಡ್ ದ ರಾಡ್ಕ್ಲಿಫ್ ಲೈನ್. ಅಂಡ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇಸ್ ಆಲ್ಸೋ ಕಾಲ್ಡ್ ದಿ ರಾಡ್ಕ್ಲಿಫ್. ಸೊ ಅಲ್ಲಿ ಏನ್ ಮಾಡಿದ್ದಾರೆ, ಕೆಲವು ಇಡೀ ಒಂದು ಹಳ್ಳಿ ಇದೆಲ್ಲ, ಆ ಹಳ್ಳಿ ಸುತ್ತಮುತ್ತ ಬಾಂಗ್ಲಾದೇಶ್ ಇದೆ.
ಅದು ಆ ಹಳ್ಳಿಗೆ ಹೋಗ್ಬೇಕು ಅಂದ್ರೆ ನೀವು ಬಾಂಗ್ಲಾದೇಶ್ ಒಳಗಿಂದಾನೇ ಆ ಹಳ್ಳಿಗೆ ಹೋಗ್ಬೇಕು. ಓಕೆ. ಕೆಲವು ಹಳ್ಳಿಗಳಿಗೆ ಇಂಡಿಯಾ ಇದೆ, ಬಾಂಗ್ಲಾದೇಶ್ ಒಳಗಿದೆ. ಸೊ ಆ ಇಂಡಿಯಾ ಹಳ್ಳಿ ಒಳಗೆ ಹೋಗ್ಬೇಕು ಅಂದ್ರೆ ನೀವು ಬಾಂಗ್ಲಾದೇಶ್ ಮುಖಾಂತರನೇ ಬಾಂಗ್ಲಾದೇಶ್ ಒಳಗೆ ದಾಟಿಬಿಟ್ಟು ಹೋಗ್ಬೇಕು. ಸೊ ಪ್ರಧಾನ ಮಂತ್ರಿ ಮೋದಿ ಅವರು ಒಂದು ಮೀಟಿಂಗ್ ಮಾಡಿ ಅವ್ರು ಸುಮಾರು ಹಳ್ಳಿಗಳು ಇದು ನೀವೇ ಇಟ್ಕೊಂಡ್ಬಿಡಿ, ನಾವೇ ಇಟ್ಕೊಂಡ್ಬಿಡಿ. ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಕೊಡಬೇಕು, ಅಲ್ಲಿ ಎಲೆಕ್ಟ್ರಿಸಿಟಿ ನಾವು ಇಂಡಿಯಾದಿಂದ ಕೊಡಬೇಕು, ನೀರು ಇಂಡಿಯಾದಿಂದ ಕೊಡಬೇಕು. ಬಟ್ ಎಲ್ಲಿದೆ ಇದು? ಬಾಂಗ್ಲಾದೇಶ್ ಒಳಗಿದೆ. ಎಂಟೈರ್ ಹಳ್ಳಿ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಬಸವನಗುಡಿ ಎಷ್ಟು ಹಳ್ಳಿ, ಒಂದು 500-600 ಎಕರೆ ಪ್ರದೇಶ ಇಡೀ ಬಾಂಗ್ಲಾದೇಶ್ ಮಧ್ಯದಲ್ಲಿದೆ. ಅದು ಇಲ್ಲಿ ಹೋಗ್ಬೇಕು ಅಂದ್ರೆ ನಾವು ಬಾಂಗ್ಲಾದೇಶ್ ಒಳಗೆ ಒಂದು 10 ಕಿಲೋಮೀಟರ್ ಹೋದ ನಂತರ ಆಮೇಲೆ ಇಲ್ಲಿ ತಲುಪ್ತೀವಿ. ಅದಕ್ಕೆ ಎನ್ಕ್ಲೇವ್ ಅಂತಾರೆ. ಸೊ ಈ ಸುಮಾರು ಎನ್ಕ್ಲೇವ್ಸ್ ಎಲ್ಲ ಅವರು ಅಲ್ಲಿಗೆ ಕೊಟ್ಬಿಟ್ಟು ಇಲ್ಲಿಗೆ. ಇನ್ನೂ ಒಂದಿಷ್ಟಿದೆ, ಬಾರ್ಡರ್ ಸೆಕ್ಯೂರಿಟಿ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರದ ತುಂಬಾ ಸಹಕಾರ ಬೇಕು ಫಾರ್ ಲ್ಯಾಂಡ್ ಎಕ್ವಿಸಿಷನ್. ಮಮತಾ ಬ್ಯಾನರ್ಜಿ ಅದು ಕೊಡ್ತಾ ಇರಲಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇವರು ಸುವೇಂದು ಅಧಿಕಾರಿ ಅವರು ಇಮಿಡಿಯೇಟ್ಲಿ ಅವರು ಪಾಸ್ ದಟ್ ಆರ್ಡರ್ ದಟ್ BSF ಗೆ ಲ್ಯಾಂಡ್ ಕೊಡಬೇಕು. ಈಗಾಗಲೇ ಝೀರೋ ಟಾಲರೆನ್ಸ್ ಜಾರಿ ಆಗ್ಬಿಟ್ಟಿದೆ. ಇಬ್ರನ್ನ ಸ್ಮಗ್ಲರ್ಸ್, ಬಾಂಗ್ಲಾದೇಶದಿಂದ ಬಂದ ಸ್ಮಗ್ಲರ್ಸ್ ನ ಶೂಟ್ಔಟ್ ಮಾಡಿದ್ದಾರೆ. ಹೊಡೆದಾಕ್ಬೇಕು. ದೇಶ ಹಿತಕ್ಕೆ ವಿರುದ್ಧವಾಗಿ ಯಾರಿದ್ದಾರೆ ಅವರು ಇರಬಾರ್ದು ಅಷ್ಟೇ. ಯಾಕಂದ್ರೆ ಕ್ಯಾನ್ಸರ್ ತರ ತಿಂದುಬಿಟ್ಟಿದ್ದಾರೆ. ಕ್ಯಾನ್ಸರ್ ಅದು ಕ್ಯೂರ್ ಮಾಡುತ್ತೆ, ಬಟ್ ಇದೆಲ್ಲ ಇವ್ರು ಕ್ಯೂರ್ ಮಾಡಕ್ಕಾಗಲ್ಲ. ಇನ್ನು ಎಲೆಕ್ಷನ್ ಆದ ಕೂಡಲೇ ಇನ್ನೇನು ಬಿಜೆಪಿ ವಿನ್ ಆಗ್ತಿದೆ ಅನ್ನುವಷ್ಟರಲ್ಲೇ ಎಲ್ಲ ಲಕ್ಷಾಂತರ ಜನ ಬಾಂಗ್ಲಾದೇಶ್ ಬಾರ್ಡರ್ ದಾಟಿ ಎಲ್ಲ ಓಡ್ತಾ ಇದ್ರು. ಸೌತ್ ಇಂಡಿಯಾ ಕಡೆ ಬಂದಿರ್ಬೋದಲ್ವ ಸರ್? ಅದು ನೀವು ವಾಟ್ಸಪ್ ಯೂನಿವರ್ಸಿಟಿ ನ್ಯೂಸ್ ಅದು ಅಷ್ಟು ಬೇಗ ಯಾರು ಹೋಗಲ್ಲ. ಅವರು ಬಹಳ ಕಂತ್ರಿಗಳಿದ್ದಾರೆ. ಅವರಲ್ಲಿ ಯಾವ್ದಾದ್ರು ಫೋಟೋ ತಗೊಂಡು ಸುಮ್ಮನೆ ಬಿಲ್ಡಪ್ ಕೊಡಕ್ಕೆ ಅಂದೆಲ್ಲ ಹಾಕ್ತಾರೆ. ಒಂದಿಷ್ಟು ಜನ ಹೋಗಿರ್ಬೋದು, ಬಟ್ ಇಟ್ಸ್ ನಾಟ್ ದಟ್ಸ್ ಎಲ್ಲ ಬಂದ ತಕ್ಷಣ ಅಲ್ಲ. ಅವರೆಲ್ಲ ಗಟ್ಟಿಯಾಗಿ ಅಲ್ಲೇ ಇದ್ಕೊಂಡು ಕಾರಣಗಳ ಹುಡುಕಿ ನಾವೆಲ್ಲ ಇಲ್ಲೇ ಇರೋರು ಅಂತ ಅನ್ಕೊಳ್ತಾರೆ. ಮತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳೋರು ಯಾರು ಓಡೋಗಲ್ಲ ಅಲ್ಲಿಗೆ. ಓಕೆ. ಅದೆಲ್ಲ ಡೋಂಟ್ ಬಿಲೀವ್ ಆಲ್ ದೋಸ್ ಥಿಂಗ್. ಮತ್ತೆ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಮೂವಿಂಗ್ ಬಿಕಾಸ್ ಬೆಂಗಳೂರು ಇಸ್ ಅನ್ ಎಕನಾಮಿಕ್ ಹಬ್, ಹೈದರಾಬಾದ್ ಇಸ್ ಎಕನಾಮಿಕ್ ಹಬ್, ಚೆನ್ನೈ ಇಸ್ ಎಕನಾಮಿಕ್ ಹಬ್. ಅವ್ರಿಗೆಲ್ಲ ನೌಕರಿ ಸಲುವಾಗಿ ಈ ಕಡೆ ಬರ್ಬೇಕು, ವಿಚ್ ಢಾಕಾ ಇಸ್ ನಾಟ್ ಏಬಲ್ ಟು ಪ್ರೊವೈಡ್. ಅಂಡ್ ಈಗ ಬಾಂಗ್ಲಾದೇಶಲ್ಲಿ ಕೋಲ್ಕತ್ತಾ ಒಳಗೆ ಸರಿಯಾಗಿ ಅವ್ರಿಗೆ ಹುಡುಕಿ ಬಾಂಗ್ಲಾದೇಶ್ ಕಡೆ ಕಳಿಸ್ತಾರೆ. ಸೊ ಅಂಥದ್ರಲ್ಲಿ ನಾವ್ ಯಾಕೆ ಬಾಂಗ್ಲಾದೇಶ್ ಕಡೆ ಹೋಗ್ಬೇಕು? ಬೆಟರ್ ನಾ ದಿಲ್ಲಿ ಕಡೆ ಹೊಟ್ಟೋಗೋಣ, ಚೆನ್ನೈ ಕಡೆ ಹೊಟ್ಟೋಗೋಣ, ಬೆಂಗಳೂರು ಕಡೆ ಹೊಟ್ಟೋಗೋಣ. ಸೊ ಈ ಕಡೆ ಬಂದಿದ್ದಾರಲ್ಲ ಸುಮಾರು ಜನ ಇದಾರಲ್ಲ. ಇದೇ ಕರ್ನಾಟಕ ಸರ್ಕಾರ ಒಬ್ಬ ಬಾಂಗ್ಲಾದೇಶಿ ಕಡೆ ಒಂದು ಕಂಪ್ಲೇಂಟ್ ತಗೊಂಡು ಪುನೀತ್ ಕೆರೆಹಳ್ಳಿ ಮೇಲೆ ಕೇಸ್ ಮಾಡ್ತಾರೆ ಅಂತ ಇದನ್ನ ನಾಚಿಕೆ ಆಗುವಂತ ವಿಷಯ. ಅದು ಅವ್ನಿಗೆ ಈ ದೇಶದೊಳಗೆ ಇರೋಕೆ ಹಕ್ಕೇ ಇಲ್ಲ. ಅವ್ನು ಮಾನವೀಯ ದೃಷ್ಟಿಯಿಂದ ಅಂತ ಕೇಳ್ತಾರೆ. DCP ಕೇಳಿದ್ರೆ ಅವ್ರನ್ನೆಲ್ಲ ಹೇಗ್ ಇಡೀ ದೇಶ ತುಂಬಾ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಹೊರ ಹಾಕೋದು ಏನ್ ವಿಧಾನ? ಪ್ರೊಸೀಜರ್ ಇದೆಲ್ಲ. ಅವ್ರಿಗೆ ಅರೆಸ್ಟ್ ಮಾಡಕ್ ಆಗಲ್ಲ, ಅವ್ರಿಗೆ ಡಿಟೆನ್ಷನ್ ಸೆಂಟರ್ ಕಳಿಸ್ಬೇಕು. ಬಿಜೆಪಿ ಸರ್ಕಾರ ಹೋಗ 2 ಡಿಟೆನ್ಷನ್ ಸೆಂಟರ್ ನಾವು ನೆಲಮಂಗಲದಲ್ಲಿ ಇಲ್ಲಿ ನೆಲಮಂಗಲದಲ್ಲಿ ಮಾಡಿದ್ವಿ ನಾವು. ಅದು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಬಹಳ ಇಂಟ್ರೆಸ್ಟ್ ತಗೊಂಡ್ರು ಮಾಡಿದ್ದಕ್ಕೆ. ಇವ್ರು ಕಳಿಸ್ಬೇಕಲ್ಲ, ತಾಕತ್ತಿರ್ಬೇಕಲ್ಲ. ಇವರು ಇಲ್ಲಿ ಕೂಡ ಓಟ್ ಬ್ಯಾಂಕ್. ಇಲ್ಲಿ ನೋಡಿ ನಿಮ್ಗೆ ಚಾಮರಾಜಪೇಟೆಲೆ ಒಂದು 15,000-20,000 ಬಾಂಗ್ಲಾದೇಶಿಗಳು ಇದ್ದಾರೆ. ಅಲ್ಲಿಗೆ ಸಿಟಿ ಮಾರ್ಕೆಟ್ ಕಡೆ ಇದ್ದಾರೆ, ನಿಮ್ಗೆ ಕೋರಮಂಗಲ ಕಡೆ ಇದ್ದಾರೆ, ನಿಮ್ಗೆ ಮತ್ತೆ ಮೈಕೋ ಲೇಔಟ್ ಸೈಡ್ ಇದ್ದಾರೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇದ್ದಾರೆ ಎಲ್ಲ. ಅವಾಗ ನನ್ನ 6 ವರ್ಷ ಹಿಂದೆ CP ಇರುವಾಗ ನಾನು ಅವಾಗಲೇ ಹೇಳಿದೆ 3 ಲಕ್ಷಕ್ಕಿಂತ ಜಾಸ್ತಿ ಬಾಂಗ್ಲಾದೇಶಿ ಬೆಂಗಳೂರಲ್ಲಿ ಇದ್ದಾರೆ. ಈಗಂತೂ ಇನ್ನೂ ಜಾಸ್ತಿ ಆಗಿದ್ದಾರೆ. ಅದು ಬೇಡ, ನೀವು ಬೆಳಗ್ಗೆ ಒಂದು ಕೆಲಸ ಮಾಡಿ, 9:30 ಗಂಟೆಗೆ KR ಪುರಂ ಸ್ಟೇಷನ್ ಹತ್ರ ನಿಂತ್ಕೊಳ್ಳಿ. ನೀವು ಟ್ರೈನ್ ಬರುತ್ತಲ್ಲ ನಿಮ್ಗೆ, ನೀವು ಜಾಲ್ಪಾಯಿ ಗೌರಿ ಮತ್ತೆ ಜೋರ್ಹಾಟ್ ಆ ಕಡೆಯಿಂದ ಟ್ರೈನ್ಗಳು ಬರುತ್ತಲ್ಲ. ಏನ್ ಕನ್ನಡಿಗರು ಬಂದು ಇಳಿತಾರ ಅಲ್ಲಿಂದ? ಇಲ್ಲ, ಇವ್ರುಗಳೇ ಬರೋದು ಇಳಿಯೋರು. ಎಲ್ಲಿ ಹೋಗ್ತಾರೆ ಇವ್ರು? ಬಂದ ತಕ್ಷಣ ಒಬ್ಬ ಏಜೆಂಟ್ ಕಾಯ್ಕೊಂಡಿರ್ತಾನೆ ಫ್ಲಾಗ್ ಇಟ್ಕೊಂಡು. ಇವರೆಲ್ಲ ಅವನ ಹತ್ರ ಮುತ್ತಾಕೊಳ್ತಾರೆ. ಆಮೇಲೆ ಒಂದು ಬಸ್ಸಲ್ಲಿ ಕರ್ಕೊಂಡು ಎಲ್ಲ ಒಂದ್ ಕಡೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಊಟಕ್ಕೆ ಕರ್ಕೊಂಡು ಆಯ್ತು, ನೀನ್ ಅಲ್ಲಿ ಹೋಗೋ, ನೀನ್ ಇಲ್ಲಿ ಹೋಗೋ, ಅಲ್ಲಿ ಹೋಗೋ ಅಂತ ಡಿಸ್ಪ್ಯೂಟ್ ಮಾಡ್ತಾರೆ. ಏನ್ ಮಾಡ್ತಾ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ನಾಟಕದಲ್ಲಿ? ಸುಮ್ಮನೆ ಅದಕ್ಕೆ ಡಸ್ಟ್ಬಿನ್ ತರ ಪರಮೇಶ್ವರಿ ಬಿಸಾಕ್ಬಿಟ್ಟಿದ್ದಾರೆ. ISDಗೆ ಹೇಳಿ ಹೋಗಲ್ಲ, ಎಲ್ಲ ಟ್ರೇಸ್ ಮಾಡಿ ನೀವು ಯಾರು ಬರ್ತಾರ ಡಾಕ್ಯುಮೆಂಟ್ ಚೆಕ್ ಮಾಡಿ ಅಂತ. ವೈ ಆರ್ ಯು ನಾಟ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್? ಯಾಕಂದ್ರೆ ಈ ಕರ್ನಾಟಕ ಒಂದು ಅಪೀಸ್ಮೆಂಟ್ ರಾಜಕೀಯ ಇದು. ಇಲ್ಲಿ ಬಂದ್ರೆ ಇವ್ರಿಗೆಲ್ಲ ಓಲೈಕೆ ತಾಣ ಇದು. ರಾಜಕೀಯಕ್ಕೆ ಬಂದ್ರೆ ಅಸ್ಸಾಂ ಮತ್ತೆ ಪಶ್ಚಿಮ ಬಂಗಾಳ ಇಬ್ರು ಮುಖ್ಯಮಂತ್ರಿಗಳು ಕೂಡ ಬಿಜೆಪಿಯಿಂದ ಬಂದವರಲ್ಲ. ಇವರು ಸುವೇಂದು ಅಧಿಕಾರಿ ಇರ್ಬೋದು, ಅವರು TMC ಅಲ್ಲೇ ಇದ್ದವರು. ಇನ್ನು ಹಿಮಂತ್ ಬಿಸ್ವಾ ಶರ್ಮಾ ಅವರು ಕೂಡ ಬಿಜೆಪಿ ತರರು. ಯಾಕೆ ಬಿಜೆಪಿ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ? ಬಿಜೆಪಿ ಇಸ್ ಎ ಗ್ರೋಯಿಂಗ್ ಪಾರ್ಟಿ ಅಂಡ್ ನಮ್ಮ ವಿಚಾರಧಾರೆಗೆ ಯಾರು ಒಪ್ಕೊಂಡು ಬರ್ತಾರೆ, ಬಂದು ನಮ್ಮ ವಿಚಾರಧಾರ ಪ್ರಕಾರ ಯಾರು ಚೆನ್ನಾಗಿ ಕೆಲಸ ಮಾಡಿ ನಾಯಕತ್ವ ತೋರಿಸ್ತಾರೆ ಅವ್ರಿಗೆ ಅವಕಾಶ ಸಿಗತ್ತೆ. ಅದ್ರಲ್ಲಿ ಏನ್ ತಪ್ಪಿದಲ್ಲಿ? ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್. ಓಕೆ ಸರ್, ಪಶ್ಚಿಮ ಬಂಗಾಳದಲ್ಲಿ ಮೇನ್ ಹೈಲೈಟ್ ಆಗಿದ ವಿಷಯ ಅಂದ್ರೆ ಒಬ್ಬ ಮೆಡಿಕಲ್ ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ, ಕೊಲೆ ಆಗುತ್ತೆ.
ಅವ್ರ ಅಮ್ಮ ಎಷ್ಟು ನ್ಯಾಯ ಕೇಳಿದ್ರು ಕೂಡ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ನ್ಯಾಯ ಸಿಗೋದಿಲ್ಲ. ಕೊನೆಗೆ ಬಿಜೆಪಿ ಸರ್ಕಾರದ ಪರ ಅವರೇ ನಿಂತ್ಕೊಳ್ತಾರೆ MLA ಕ್ಯಾಂಡಿಡೇಟ್ ಆಗಿ. ಈಗ ಗೆದ್ದು ಕೂಡ ಬೀಗ್ತಾ ಇದ್ದಾರೆ. ನೋಡಿ, ಮಮತಾ ಬ್ಯಾನರ್ಜಿ ಅವರು ಶಿ ಯೂಸ್ ಟು ಬಿ ಆಲ್ವೇಸ್ ಇನ್ ಡಿನಯಲ್ ಕ್ರೈಮ್ಸ್. ಈ ಪಾರ್ಕ್ ಸ್ಟ್ರೀಟ್ ಅಲ್ಲಿ ಒಂದು ರೇಪ್ ಇನ್ಸಿಡೆಂಟ್ ಆಗುತ್ತೆ, ಶಿ ಹ್ಯಾಡ್ ಡಿನೈಡ್ ದಟ್ ಇದು ಆಗಲೇ ಇಲ್ಲ ಅಂತ. ಬಟ್ ವೆರಾಸ್ ರಾಧಿಕಾ, ನಾವು DCP ಆ ಕಾಲದಲ್ಲಿ ರಿಪೋರ್ಟ್ ಮಾಡಿ ತಿಳಿಸಕ್ಕೆ ದಟ್ ರಾಧಿಕಾಗೆ ಸಸ್ಪೆಂಡ್ ಮಾಡಿ ಎಲ್ಲೋ ಒಂದು ಮೂಲೆ ಕೂಡಿಸಿ ಕಲ್ಕತ್ತೆಯಿಂದ ಹೊರಗಡೆ ಓಡಿಸ್ಬಿಟ್ರು ಅಲ್ಲಿಗೆ, ಬಿಕಾಸ್ ಅವ್ರು ಸತ್ಯ ಹೇಳಿದಾರಂತ. ಅದು ಆಗಿ ಎಷ್ಟೋ ತಿಂಗಳಾದ ನಂತರ ಈ RG ಕಾರ್ ಹಾಸ್ಪಿಟ್ಲಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಒಂದು ಹುಡುಗಿಗೆ ರೇಪ್ ಮಾಡಿ ಅವಳಿಗೆ ಮರ್ಡರ್ ಮಾಡೋಂಥದ್ದು. ಸೊ ಆ್ಯಂಡ್ ಇವರು ಫಸ್ಟ್ ಆಫ್ ಆಲ್ ಆಗಲೇ ಇಲ್ಲ ಅಂತ, ದೆನ್ ಕಂಪ್ಲೀಟ್ ಡಿನೈಲ್ ಒಳಗಿದ್ರು. ಸೊ ಅಂಥದ್ರಲ್ಲಿ ಪಾಪ ಆ ಹೆಣ್ಮಗಳು, ಮೃತ ಹೆಣ್ಮಗಳ ತಾಯಿ ಯಾರ ಹತ್ರ ನ್ಯಾಯ ಕೇಳಬೇಕು, ಯಾರು ಅವಳ ಪರವಾಗಿ ನಿಂತ್ಕೊಳ್ತಾರಲ್ಲ. ಸೊ ಭಾರತೀಯ ಜನತಾ ಪಾರ್ಟಿ ಸುವೇಂದು ಮುಖ ಅಧಿಕಾರಿಯವ್ರ ಅವ್ರ ಜೊತೆ ನಿಂತ್ಕೊಂಡು ಆಯಮ್ಮನ್ ಧೈರ್ಯ ಕೊಟ್ಟ ನಂತರ ಕೊನೆಗೆ ಅವ್ರ ತಾಯಿಗೆ ಒಂದು ಸೀಟ್ ಕೂಡ ಕೊಟ್ಟರು, ನೀವು ಸ್ಪರ್ಧೆನೂ ಮಾಡಿ ಅಂತ. ಬಿಕಾಸ್ ಇಟ್ ಬಿಕೇಮ್ ನಾಟ್ ಓನ್ಲಿ ನ್ಯಾಷನಲ್ ಇಶ್ಯೂ, ಇಟ್ ಬಿಕೇಮ್ ಅನ್ ಇಂಟರ್ನ್ಯಾಷನಲ್ ಇಶ್ಯೂ. ಒಬ್ಬ ಡಾಕ್ಟರ್ಗೆ ಹಾಸ್ಪಿಟಲ್ ಒಳಗೆ ಒಬ್ಬ ಡಾಕ್ಟರ್ ಸೇಫ್ ಇಲ್ಲ ಅಂತ, ಒಂದು ಲೇಡಿ ಡಾಕ್ಟರ್ ಇದೆ, ಆ ಪಾಪ ಅವಳು ಇನ್ನೆಲ್ಲಿ ಸೇಫ್ ಇರ್ತಾಳೆ ಅವಳು. ಮತ್ತೆ ಆಸ್ಪತ್ರೆ ಒಳಗೆ ಈಗ ನನ್ನ ಮಗಳು ಕೂಡ ಡಾಕ್ಟ್ರು, ನೈಟ್ ಕೆಲಸ ಮಾಡ್ತಾ ಇದ್ದಾಳೆ. ನಾನು ಕೂತ್ಕೊಂಡು ದಿನ ಯೋಚನೆ ಮಾಡೋಕ್ಕಾಗತ್ತಾ, ರಾತ್ರಿ ನನ್ನ ಮಗಳು ಹಾಸ್ಪಿಟಲ್ ಇದ್ದಾಳೆ ಅವಳು ಸೇಫ್ ಆಗಿದ್ದಾಳೆ ಅಂತ, ಆಸ್ಪತ್ರೆ ಒಳಗೆ ಅವಳು ಅನ್ಸೇಫ್ ಅಂತ ಹೇಳಿದ್ರೆ ಇನ್ನು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಹೇಳಿ. ಮತ್ತೆ ಈ ಘಟನೆ ಆದ ನಂತರನೂ ಅದು ಘಟನೆನೇ ನಡೆದಿಲ್ಲ, ಅವ್ನು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ನೀವು ತನಿಖೆಗಿಂತ ಮುಂಚೆನೆ ನೀವುಗಳೇ ಸ್ಟೇಟ್ಮೆಂಟ್ ಮಾಡ್ತಾ ಕೊಟ್ರೆ ನೀವು ಯಾವ ಸಂದೇಶ ಕೊಡ್ತಾ ಇದ್ದೀರಾ ಪೊಲೀಸ್ ಇಲಾಖೆಗೆ? ಅವ್ರು ಮುಟ್ಬೇಡ, ಇವ್ರು ಮುಟ್ಬೇಡ, ಅವ್ರು ಮುಟ್ಬೇಡ ತನ್ನ ಸಂದೇಶ ಕೊಡ್ತಾ ಇದ್ದೀರಾ ನೀವು. ಸೊ ಹೂ ಆರ್ ಯು ಟು ಗಿವ್ ದಟ್ ಸ್ಟೇಟ್ಮೆಂಟ್? ನೀವು ಹೇಳಬೇಕಾಗಿತ್ತು ಮುಕ್ತವಾಗಿ ತನಿಖೆ ನಡೀಲಿ, ಯಾರು ಅಪರಾಧ ಮಾಡಿದಾರಲ್ಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ತುರ್ತಾಗಿ ನಾವು ತಗೊಳ್ತೀವಿ, ನಾವು ಕಾನೂನು ಕ್ರಮ ತಗೊಂಡು ತುರ್ತಾಗಿ ಫಾಸ್ಟ್ ಟ್ರ್ಯಾಕ್. ಅದೆಲ್ಲ ಅವ್ರು ಮಾಡಿಲ್ಲ. ನಿರ್ಭಯಾ ಕೇಸಲ್ಲಿ ಕೂಡ ಹಂಗೆ ಆಯ್ತು. ನಿರ್ಭಯಾ ಕೇಸಿಂದ ಕಾಂಗ್ರೆಸ್ ಸರ್ಕಾರ ಹೋದ ನಂತರ ಇನ್ನು ನೋಡಿ ಅವ್ರಿಗೆ ಅದಕ್ಕೆ ನಾಟ್ ಏಬಲ್ ಟು ಡಿಫೆಂಡ್ ಹಿಮ್ಸೆಲ್ಫ್. ಮಮತಾ ಬ್ಯಾನರ್ಜಿ ಕಾರಣ ಕೊಟ್ರಲ್ಲ, ಅದು ತುಂಬಾ ಜನರಿಗೆ ಕೋಪ ತರಿಸ್ತು. ರಾತ್ರಿ ಯಾರು ಹೊರಗೆ ಹೋಗೋ ಕೇಳಿದ್ದು ಅವ್ರನ್ನ? ಅದೆಲ್ಲ ನೋಡಿ, ಮಹಿಳೆಯರು ಹಾಕುವ ಬಟ್ಟೆಗಳ ಬಗ್ಗೆ, ಅವರ ಓಡಾಟ ಬಗ್ಗೆ ನಾವೆಲ್ಲೂ ಟಿಪ್ಪಣಿ ಮಾಡಬಾರ್ದು. ಅವರು ನಮ್ಮ ಜೊತೆಲಿದ್ದಾರೆ. ಅವರು ಯಾವಾಗ ಎಲ್ಲಿ ಬೇಕಾದ್ರೂ ಹೋದ್ರೂ ಅದೇನು ಅರ್ಥ ಅವ್ರು ಹೋದ ತಕ್ಷಣ ಏನು ಅವ್ರಿಗೆ ಇದು ಮಾಡಿಬಿಡ್ಬೇಕಾ? ಮೊನ್ನೆ ತಾನೇ ಒಂದು ಹೈದರಾಬಾದ್ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್, ಸಾರಿ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್, ಒಂದು ಸಲ್ವಾರ್ ಕಮೀಸ್ ಹಾಕೊಂಡು ಸೈಬರಾಬಾದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿತ್ತು. ಹೌದು, ಒಂದು ರಿಮೋಟ್ ಕ್ಯಾಮ್ರಾ ಹಿಂದ್ಗಡೆ ಎಲ್ಲಿ ಫಿಕ್ಸ್ ಮಾಡಿಬಿಟ್ಟು ಎಷ್ಟು ಜನ ಆಕೆಗೆ ಬಂದು ಹ್ಯಾರಾಸ್ಮೆಂಟ್ ಮಾಡಿದ್ರು. ಹುಡುಕಿ ಸರಿಯಾಗಿ ಹಾಕಿ ಒದೆಗಳು ಬಿದ್ದಿದ್ದು. ಹಂಗೆ ಬೀಳ್ಬೇಕ್ರಿ ಒದೆಗಳು. ಹೌದು, ಪ್ರತಿ ಕಡೆನೂ ಅಲ್ಲೇ. ನೋಡಿ, ಒಂದು ಮನೆ ಒಳಗೆ ಕೇವಲ ಒಂದು ಗಂಡು ಮಗು ಹುಟ್ಟಿದೆ ಅಂತ ಸಂತೋಷ ಪಡೋದು ಮುಖ್ಯ ಅಲ್ಲ, ಅವನಿಗೆ ಸಂಸ್ಕೃತಿ ಕೊಡಬೇಕು. ಪರಾಯ ಹೆಣ್ಣು ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ, ಅದು ಮನೆಯಿಂದ ಬರುವಂತ ಸಂಸ್ಕೃತಿ ಅದು. ಹೌದು, ಮುಲಾಯಂ ಸಿಂಗ್ ಯಾದವ್ ಹೇಳ್ತಾರಲ್ಲ, ಹಾ ಬಚ್ಚಾ ಲೋಗ್ ಕಭಿ ಗಲ್ತಿ ಕರ್ ದೇತಾ ಹೈ ಅಂತ. ಹುಡುಗರು ಅಂದ್ರೆ ಕೆಲವು ಮಿಸ್ಟೇಕ್. ಇದರ ಅರ್ಥ ಏನು? ನೀವು ಹುಡುಗರಿಗೆ ಇವರು ಅಲವಿಂದ ರೇಪ್ ಮಾಡಿಬಿಟ್ರು, ಯಾರಿಗೋ ಫೋರ್ಸಿಬಲಿ ಮುದ್ದು ಮಾಡಿಬಿಟ್ರು, ಯಾರ ಮೇಲೆ ಆಸಿಡ್ ಹಾಕ್ಬಿಟ್ರು, ಇದೆಲ್ಲ ನಾವು ಟಾಲರೇಟ್ ಮಾಡ್ತೀವಿ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಝೀರೋ, ನೋ ಟಾಲರೆನ್ಸ್ ಪಾಲಿಸಿ. ನಿಮ್ಮ ತಂಗಿ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಮಗಳಿರ್ಬೋದು, ಅವಾಗ ಬೇರೆ ಕಾನೂನು ಅವಾಗ. ಸೊ ಅದರಿಂದ ದೆರ್ ಈಸ್ ಅಬ್ಸಲ್ಯೂಟ್ಲಿ ನೋ ಟಾಲರೆನ್ಸ್. ಅವರು ತುಂಬಾ ಟಾಲರೆನ್ಸ್ ತೋರಿಸಿ ಅಪರಾಧಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಮಹಿಳೆಯರಿಗೆ ಸುರಕ್ಷತೆ ಕೊಟ್ಟಿಲ್ಲ. ಒಬ್ಬ ಮಹಿಳೆ ಮುಖ್ಯಮಂತ್ರಿ ಆದ ನಂತರ ಸಹ, ಮತ್ತೆ ತಾವು ಹಿಂದೆನೂ ಪ್ರಸ್ತಾಪ ಮಾಡಿದ್ರಿ ಚರ್ಚೆ ಒಳಗೆ, ಸಾವಿರಾರು ಜನ ಹಿಂದೂ ಹೆಣ್ಮಕ್ಳಿಗೆ ಮಾನಭಂಗ ಆಗಿದೆ. ಗ್ರಾಮಾಂತರ ವೆಸ್ಟ್ ಬೆಂಗಾಲ್ ಒಳಗೆ ಧ್ವನಿ ಎತ್ತಿದ್ದಕ್ಕೆ ಅಥವಾ ಪ್ರಶ್ನೆ ಮಾಡಿದ್ದಕ್ಕೆ, ಅಥವಾ ಸ್ವಲ್ಪ ಕೆಲವರು ನೋಡಕ್ ಚೆನ್ನಾಗಿದ್ದು ಸ್ಕೂಲ್ ಕಾಲೇಜ್ಗೆ ಹೋಗ್ತಾ ಇದ್ರೆ ಮೊಹಮ್ಮದ್ ಅಫ್ ಗಜ್ನಿ ಕಾಲದಲ್ಲೆಲ್ಲ ಯಾರೋ ಹೆಣ್ಮಕ್ಳಿಗೆ ಎತ್ತಾಕೊಂಡು ಹೋಗೋರು ಅಂತ ಸ್ಥಿತಿ ಅಲ್ಲಿ ನಡೀತಾ ಇತ್ತು. ಈಗ ಒಂಥರ ಹೇಳ್ತಾ ವಾಫ್ಟ್ ಆಫ್ ಫ್ರೆಶ್ ಏರ್ ಅಂತ, ಒಂದು ತಾಜಾ ಗಾಳಿ ಬೀಸುತ್ತಾ ಇದೆ ಬಂಗಾಳದಲ್ಲಿ. ಅದೇ ಕಾಶ್ಮೀರ, ಹಳೆ ಕಾಶ್ಮೀರಕ್ಕೂ ಈಗಿನ ಕಾಶ್ಮೀರಕ್ಕೂ ಹೇಗೆ ವ್ಯತ್ಯಾಸ ಕಾಣ್ತಿದ್ಯೋ, ಮುಂದೆ ಪಶ್ಚಿಮ ಬಂಗಾಳ ಕೂಡ ಕಾಶ್ಮೀರಲ್ಲಿ ಯಾರೋ ನಮ್ಮ ಸಂಘಟನೆ ಅಲ್ಲಿ ತನಕ ಹೋಗಿಲ್ಲ. ಬಟ್ ಆದ್ರೆ ಕಾಶ್ಮೀರಲ್ಲಿ ಕೂಡ 370 ಅಬ್ರೋಗೇಟ್ ಮಾಡಕ್ಕೆ ನಮ್ಮ ಸರ್ಕಾರ ಪೂರ್ಣ ರೀತಿಯ ಪ್ರಯತ್ನ ಮಾಡಿ, ಒಂದು ದೇಶ ಅಂದ್ರೆ ಒಂದು ಸಂವಿಧಾನ ಇರಬೇಕು, ಮತ್ತೆ ಒಂದು ಬಾವುಟ ಇರಬೇಕು. ಒಂದೇ ದೇಶದಲ್ಲಿ ಎರಡು ಸಂವಿಧಾನ ಇರಕ್ಕೆ ಸಾಧ್ಯವಿಲ್ಲ.